ರಾಯಲ್ಸ್ ಕನ್ನಡ ಪ್ರೈಮ್ ನ್ಯೂಸ್ಗೆ ಸ್ವಾಗತ. ನಾನು ರವಿ. ಮೊದಲಿಗೆ ಹೆಡ್ಲೈನ್ಸ್. ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಶ್ರೀರಾಮನವಮಿ ಸಂಭ್ರಮ. ಎಲ್ಲೆಲ್ಲೂ ರಾಮನಾಮ ಜಪ. ರಾಮಾಲಯ, ಆಂಜನೇಯ ಸ್ವಾಮಿ ದೇವಾಲಯಗಳಿಗೆ ಹರಿದು ಬಂದ ಭಕ್ತರ ದಂಡು. ಪಾನಕ, ಮಜ್ಜಿಗೆ, ಹೆಸರುಬೇಳೆ ವಿತರಿಸಿದ ನಾಗರಿಕರು. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ 2027ರ ಜನಗಣತಿಗೆ ದಿನಗಣನೆ. ಏಪ್ರಿಲ್ 1ರಿಂದಲೇ ಸ್ವಯಂ ಜನಗಣತಿ ಆರಂಭ. ಏಪ್ರಿಲ್ 16ರಿಂದ ಮೇ 15ರವರೆಗೆ ಗಣತಿದಾರರ ಮನೆ ಮನೆ ಭೇಟಿ. ಸಮರ್ಪಕ ಸಹಕಾರ ನೀಡಲು ಜಿಲ್ಲಾಧಿಕಾರಿ ಮನವಿ. ಗುಡಿಬಂಡೆ ತಾಲೂಕಿನಾದ್ಯಂತ ಶ್ರೀರಾಮನವಮಿ ಸಂಭ್ರಮ. ಎಲ್ಲ ದೇವಾಲಯಗಳಿಗೆ ವಿಶೇಷ ಅಲಂಕಾರ, ದೇವರಿಗೆ ವಿಶೇಷ ಪೂಜೆಗಳು. ರಾಮಾಲಯಗಳಿಗೆ ಹರಿದು ಬಂದ ಭಕ್ತ ಸಾಗರ. ಪಾನಕ, ಹೆಸರುಬೇಳೆ ವಿತರಣೆ. ವಾರ್ತೆಗಳ ವಿವರ. ಮರ್ಯಾದಾ ಪುರುಷೋತ್ತಮ ಶ್ರೀರಾಮನ ಜನ್ಮದಿನವೇ ಶ್ರೀರಾಮನವಮಿ. ಆದರ್ಶ ಪುರುಷ ಶ್ರೀರಾಮ ಹುಟ್ಟಿದ ದಿನವಾದ ಶ್ರೀರಾಮನವಮಿಯನ್ನು ಜಿಲ್ಲೆಯಾದ್ಯಂತ ಜನರು ಅದ್ದೂರಿಯಾಗಿ ಆಚರಿಸಿದರು. ರಾಮನವಮಿ ಪ್ರಯುಕ್ತ ರಾಮ ದೇವಾಲಯಗಳು ಮತ್ತು ಆಂಜನೇಯ ದೇವಾಲಯಗಳಿಗೆ ಭಕ್ತರ ದಂಡೆ ಹರಿದು ಬಂದಿತ್ತು. ಈ ಕುರಿತು ಒಂದು ವರದಿಯಲ್ಲಿದೆ ನೋಡಿ. ಆದರ್ಶ ಪುರುಷ ಶ್ರೀರಾಮಚಂದ್ರ ಪ್ರಭುವಿನ ಜನ್ಮದಿನವಾದ ಇಂದು ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಸಂಭ್ರಮದಿಂದ ಆಚರಿಸಲಾಯಿತು. ಜಿಲ್ಲೆಯಲ್ಲಿರುವ ಪ್ರಮುಖ ರಾಮ ಮಂದಿರಗಳು, ಆಂಜನೇಯ ಸ್ವಾಮಿ ದೇವಾಲಯಗಳನ್ನು ವಿವಿಧ ತರಕಾರಿಗಳು, ಹಣ್ಣುಗಳು ಮತ್ತು ಹೂಗಳಿಂದ ಅಲಂಕರಿಸಲಾಗಿತ್ತು. ಬೆಳಗಿನಿಂದಲೇ ಅಪಾರ ಸಂಖ್ಯೆಯಲ್ಲಿ ಭಕ್ತರು ದೇವಾಲಯಗಳಿಗೆ ಭೇಟಿ ನೀಡಿ ಪೂಜೆ ಸಲ್ಲಿಸುವುದು ಸಾಮಾನ್ಯವಾಗಿತ್ತು. ಚಿಕ್ಕಬಳ್ಳಾಪುರ ನಗರದ ಬಜಾರ್ ರಸ್ತೆಯಲ್ಲಿರುವ ಶ್ರೀ ಕೋದಂಡರಾಮಸ್ವಾಮಿ ದೇವಾಲಯದಲ್ಲಿ ಇಂದು ದೇವರಿಗೆ ವಿಶೇಷ ಅಭಿಷೇಕ, ಹೂವಿನ ಅಲಂಕಾರ ಮಾಡಿ ಅದ್ಧೂರಿಯಾಗಿ ಶ್ರೀರಾಮನವಮಿ ಹಬ್ಬ ಆಚರಿಸಲಾಯಿತು. ದೇವಾಲಯವನ್ನು ವಿವಿಧ ಹಣ್ಣುಗಳು, ತರಕಾರಿಗಳು ಮತ್ತು ಹೂಗಳಿಂದ ಅಲಂಕರಿಸಿ ಭಕ್ತಾದಿಗಳ ಗಮನ ಸೆಳೆಯುವಂತೆ ಮಾಡಿದ್ದರು. ಯುಗಾದಿ ದಿನದಿಂದ 9 ದಿನಗಳ ಕಾಲ ನಿರಂತರವಾಗಿ ಕೋದಂಡರಾಮಸ್ವಾಮಿ ದೇವಾಲಯದಲ್ಲಿ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಇಂದು ಸಂಜೆ ನಗರದ ಪ್ರಮುಖ ರಸ್ತೆಗಳಲ್ಲಿ ಕೋದಂಡರಾಮಸ್ವಾಮಿ ದೇವರ ಪಲ್ಲಕ್ಕಿ ಉತ್ಸವ ಮೆರವಣಿಗೆ ನಡೆಸಲಾಗುತ್ತದೆ. ನಗರದ ಎಲ್ಲ ಸಾರ್ವಜನಿಕರು ದೇವರ ಆಶೀರ್ವಾದ ಪಡೆಯುವಂತೆ ದೇವಾಲಯ ಆಡಳಿತ ಮಂಡಳಿ ಸದಸ್ಯರು ಮನವಿ ಮಾಡಿದ್ದಾರೆ. ನಾಡಿನ ಜನತೆಗೆ ಶ್ರೀರಾಮನವಮಿ ಹಬ್ಬದ ಶುಭಾಶಯಗಳನ್ನು ಹೇಳುತ್ತಾ, ಯುಗಾದಿಯಿಂದ 8 ದಿನಗಳ ಕಾಲ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದಿರುತ್ತೆ. ಇನ್ನು ಇವತ್ತು ಬಹಳ ವಿಜೃಂಭಣೆಯಿಂದ ಅಲಂಕಾರ ಮತ್ತು ಹೂವಿನ ಪಲ್ಲಕ್ಕಿಯಲ್ಲಿ ಶ್ರೀರಾಮನವಮಿ ಉತ್ಸವವನ್ನು ಹೋಗಲಾಗುತ್ತೆ. ಆಮೇಲೆ ನಾಳೆ ಒಂದು ದಿವಸ ಏನೂ ಇರುವುದಿಲ್ಲ. ಮತ್ತು ನಾಳಿದ್ರಿಂದ ಭಾನುವಾರದಿಂದ ಪ್ರತಿದಿನ ರಥಗಳಿರುತ್ತೆ. ವಿಶೇಷವಾಗಿ 2ನೇ ತಾರೀಕು ಬ್ರಹ್ಮರಥೋತ್ಸವ ಇರುತ್ತೆ. ಅದಕ್ಕೆ ಸಮಸ್ತ ಜನಗಳು ಬಂದು ದೇವರ ಕೃಪೆಗೆ ಪಾತ್ರರಾಗಬೇಕು. ಬೆಳಗ್ಗೆಯಿಂದ ಅಭಿಷೇಕ, ಪ್ರಸಾದ ವಿನಿಯೋಗ, ಶ್ರೀರಾಮನವಮಿ ಹಬ್ಬದ ಪ್ರಯುಕ್ತ ಬೆಳಗ್ಗೆಯಿಂದಲೇ ಪ್ರಸಾದ ಪಾನಕ, ಹೆಸರುಬೇಳೆ ಎಲ್ಲ ಇರುತ್ತೆ. ಸಂಜೆಯೂ ಸಹ ಪ್ರಸಾದ ವಿನಿಯೋಗ ಇರುತ್ತೆ. ಸಂಜೆ 7 ಗಂಟೆಗೆ ಸರಿಯಾಗಿ ಪಲ್ಲಕ್ಕಿಯಲ್ಲಿ ದೇವರನ್ನು ಮೆರವಣಿಗೆ. ಅಲ್ಲದೆ ಏಪ್ರಿಲ್ 2ರಂದು ಕೋದಂಡರಾಮಸ್ವಾಮಿ ಬ್ರಹ್ಮರಥೋತ್ಸವ ನಡೆಯಲಿದ್ದು, ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ದೇವಾಲಯದ ಕಾರ್ಯದರ್ಶಿ ಗೋಪಾಲಕೃಷ್ಣ ಕೋರಿದರು. ಪೂಜೆಯಲ್ಲಿ ಭಕ್ತಾದಿಗಳು ಶ್ರದ್ಧಾ ಭಕ್ತಿಯಿಂದ ಭಾಗವಹಿಸಿ ದೇವರ ಆಶೀರ್ವಾದ ಪಡೆದರು. ಆಗಮಿಸಿದ ಎಲ್ಲ ಭಕ್ತಾದಿಗಳಿಗೆ ಹೆಸರುಬೇಳೆ, ಪಾನಕ, ಮಜ್ಜಿಗೆ, ಪ್ರಸಾದ ವಿತರಿಸಲಾಯಿತು.
ಕೋದಂಡರಾಮಸ್ವಾಮಿ ದೇವಾಲಯ ಸಮಿತಿ ಅಧ್ಯಕ್ಷ ಸುದರ್ಶನ್, ಕಾಂಜಾಂಚಿ ವೆಂಕಟೇಶ್, ನಿರ್ದೇಶಕರಾದ ಕೆವಿ ಮಂಜುನಾಥ್, ಕೆಜಿ ರಾಮ್ ಪ್ರಸಾದ್, ಶರಣ್ಯ ಇದ್ದರು. ಇನ್ನು ರಾಷ್ಟ್ರೀಯ ಹೆದ್ದಾರಿ 44ರಲ್ಲಿರುವ ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ಶ್ರೀರಾಮನವಮಿ ಪೂಜೆಗಳು ಅದ್ದೂರಿಯಾಗಿ ನೆರವೇರಿದವು. ದೇವರಿಗೆ ವೀಳ್ಯದೆಲೆ, ತುಳಸಿ ಹಾರಗಳನ್ನು ಹಾಕಿ ದೇವಾಲಯವನ್ನು ವಿವಿಧ ಬಗೆಯ ಹೂಗಳಿಂದ ಅಲಂಕಾರ ಮಾಡಲಾಗಿತ್ತು. ಆಗಮಿಸಿದ ಎಲ್ಲ ಭಕ್ತರಿಗೆ ಹೆಸರುಬೇಳೆ ಪಾನಕ ವಿತರಿಸಲಾಯಿತು. मनोजवं मारुततुल्यवेगं जितेन्द्रियं बुद्धिमतं वरिष्ठां वातात्मजं वानरयोगमुख्यं श्रीरामदूतं शिरसा नमामि. ಶ್ರೀ ಅಭಯಾಂಜನೇಯ ಸ್ವಾಮಿ ದೇವಸ್ಥಾನ HS ಗಾರ್ಡನ್ ಚಿಕ್ಕಬಳ್ಳಾಪುರ. ಏನು ವಿಶೇಷವಾಗಿ ವರ್ಷದ ಮೊದಲನೇ ಪರಾಭವ ನಾಮ ಸಂವತ್ಸರದ ಚೈತ್ರ ಮಾಸದ ನವಮಿ ತಿಥಿಯಂದು ಶ್ರೀರಾಮ ಜನ್ಮದಿನದಂದು ವಿಶೇಷವಾಗಿ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ವಿಶೇಷವಾದಂಥ ಪೂಜೆಯನ್ನು ಹಮ್ಮಿಕೊಂಡಿದ್ದು ಬೆಳಗ್ಗೆ 5ರಿಂದ 6 ಗಂಟೆಗೆ ಪಂಚಾಮೃತ ಅಭಿಷೇಕ ಹಾಗೂ 9 ಗಂಟೆಗೆ ಹೂವಿನ ಅಲಂಕಾರವನ್ನು ನೆರವೇರಿಸಿದ್ದು, ಅದಾದ ನಂತರ ಪಾನಕ, ಕೋಸಂಬರಿ ಪ್ರಸಾದ ವ್ಯವಸ್ಥೆಯನ್ನು ಏರ್ಪಡಿಸಲಾಗಿದೆ. ಸದ್ಭಕ್ತರು ಸಹ ಶ್ರೀ ಅಭಯಾಂಜನೇಯ ಸ್ವಾಮಿ ದೇವಾಲಯಕ್ಕೆ ಬಂದು ಶ್ರೀ ಆಂಜನೇಯ ಸ್ವಾಮಿ ಮತ್ತು ಶ್ರೀ ರಾಮಚಂದ್ರ ಸ್ವಾಮಿಯ ಆಶೀರ್ವಾದವನ್ನು ಪಡೆದು ಸುಖ, ಸಂತೋಷ, ಆಯುಷ, ಆರೋಗ್ಯವನ್ನು ಪಡೆಯಬೇಕು. ಎಲ್ರಿಗೂ ಸಹ ಶ್ರೀ ರಾಮಚಂದ್ರ ಸ್ವಾಮಿ ಮತ್ತು ಆಂಜನೇಯ ಸ್ವಾಮಿ ಆಶೀರ್ವಾದ ರಾಮದ ಜನ್ಮದಿನದಿಂದ ಎಲ್ರಿಗೂ ಸಹ ಲಭಿಸಿ ಭಗವಂತನ ಅನುಗ್ರಹ ಎಲ್ರಿಗೂ ಸಿಗಲಿ ಅಂತೇಳಿ ಆಂಜನೇಯ ಸ್ವಾಮಿ ಹತ್ರ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ವಿಜಯ್ ರಾಜ್, ರಾಯಲ್ಸ್ ಕನ್ನಡ, ಚಿಕ್ಕಬಳ್ಳಾಪುರ. ನಂತರ ದೇಶದಲ್ಲಿ ಜನಗಣತಿ ನಡೆದಿಲ್ಲ. ಇದರಿಂದ ಸ್ಪಷ್ಟ ಜನಗಣತಿಯ ಜೊತೆಗೆ ದೇಶದ ಜನರ ಆರ್ಥಿಕ, ಸಾಮಾಜಿಕ ಸ್ಥಿತಿಗಳ ಬಗ್ಗೆ ಮಾಹಿತಿ ಕೊರತೆ ಸಹಜವಾಗಿಯೇ ಇದೆ. ಇದೀಗ ದೇಶದಲ್ಲಿ ಜನಗಣತಿ ಆರಂಭವಾಗಲಿದ್ದು, ಜನರು 2 ಹಂತದಲ್ಲಿ ಜನಗಣತಿಗೆ ಮಾಹಿತಿ ನೀಡಿ ಸಹಕರಿಸಬೇಕಿದೆ. ಈ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ. ಬರೋಬ್ಬರಿ 15 ವರ್ಷಗಳ ನಂತರ ದೇಶದಲ್ಲಿ ಜನಗಣತಿ ಆರಂಭವಾಗುತ್ತಿದೆ. 2011ರಲ್ಲಿ ನಡೆದಿದ್ದ ಜನಗಣತಿ ನಂತರ ನಡೆದಿಲ್ಲ. ಇದೀಗ ಕೇಂದ್ರ ಸರ್ಕಾರ ದೇಶದಲ್ಲಿ ಜನಗಣತಿ ನಡೆಸಲು ಮುಂದಾಗಿದ್ದು, ಈ ಸಂಬಂಧ ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿ ಜಿ. ಪ್ರಭು ಇಂದು ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಜಿಲ್ಲಾಧಿಕಾರಿಗಳು, ಜಿಲ್ಲಾಡಳಿತ ಜನಗಣತಿಗೆ ಅಗತ್ಯವಿರುವ ಸಿದ್ಧತೆಗಳನ್ನು ಈಗಾಗಲೇ ಮಾಡಿಕೊಂಡಿದೆ. ಏಪ್ರಿಲ್ 1ರಂದು ಸ್ವಯಂ ಜನಗಣತಿಯನ್ನು ಜನರೇ ನೇರವಾಗಿ ಜನಗಣತಿ ನಿರ್ದೇಶನಾಲಯದ ಪೋರ್ಟಲ್ ಮೂಲಕ ತಮ್ಮ ಮೊಬೈಲ್ನಿಂದಲೇ ಲಾಗಿನ್ ಆಗಿ ತಮ್ಮ ಹಾಗೂ ತಮ್ಮ ಕುಟುಂಬದ ಮಾಹಿತಿಯನ್ನು ದೋಷರಹಿತವಾಗಿ ನಮೂದಿಸಬೇಕಿದೆ ಎಂದರು. ಇನ್ನು ಜಿಲ್ಲೆಯಲ್ಲಿ ನಡೆಸಬೇಕಾದ ಜನಗಣತಿಗೆ ಸಂಬಂಧಿಸಿ ಜಿಲ್ಲೆಯ 8 ತಾಲೂಕುಗಳಿಗೆ ಒಟ್ಟು 16 ಮಂದಿ ಚಾರ್ಜ್ ಅಧಿಕಾರಿಗಳನ್ನು ನೇಮಿಸಲಾಗಿದ್ದು, ತಹಸೀಲ್ದಾರರು, ಪೌರಾಯುಕ್ತರು, ಮುಖ್ಯಾಧಿಕಾರಿಗಳು ಈ ಪಟ್ಟಿಯಲ್ಲಿದ್ದಾರೆ. ಉಳಿದಂತೆ 8 ತಾಲೂಕುಗಳಿಗೆ ಒಟ್ಟು 3121 ಬ್ಲಾಕ್ಗಳನ್ನು ಗುರುತಿಸಲಾಗಿದ್ದು, 2533 ಮಂದಿ ಗಣತಿ ಅಧಿಕಾರಿಗಳು, ಅವರ ಮೇಲೆ ಉಸ್ತುವಾರಿಗಾಗಿ 422 ಮಂದಿ ಅಧಿಕಾರಿಗಳನ್ನು ನಿಯೋಜಿಸಲಾಗಿದೆ. ಈ ಎಲ್ಲ ಅಧಿಕಾರಿಗಳಿಗೆ ಈಗಾಗಲೇ ತರಬೇತಿ ನೀಡಲಾಗುತ್ತಿದ್ದು, ಏಪ್ರಿಲ್ 12ರೊಳಗೆ ತರಬೇತಿ ಪೂರ್ಣಗೊಳಿಸಿ ಕಾರ್ಯಾಚರಣೆಗೆ ಬಳಸಿಕೊಳ್ಳಲಾಗುವುದು. ಕೊರತೆ ಉಂಟಾದಲ್ಲಿ ಅಂಗನವಾಡಿ, ಆಶಾ ಕಾರ್ಯಕರ್ತರನ್ನು ಹಾಗೂ ಇತರ ಇಲಾಖೆಗಳ ಸಿಬ್ಬಂದಿಯನ್ನು ಬಳಸಿಕೊಳ್ಳಲಾಗುವುದು ಎಂದು ಹೇಳಿದರು. ಏಪ್ರಿಲ್ 1ನೇ ತಾರೀಕಿಂದ ಜಿಲ್ಲೆಯ ಮಟ್ಟಿಗೆ ಬಹಳ ಐತಿಹಾಸಿಕವಾದಂಥ ಒಂದು ಕ್ಷಣ. 2027ರ ಜನಗಣತಿ 26-27ರ ಜನಗಣತಿಯನ್ನು ನಾವು ವಿದ್ಯುಕ್ತವಾಗಿ ಪ್ರಾರಂಭ ಮಾಡ್ತಾ ಇದ್ದೇವೆ. ಜಿಲ್ಲೆಯಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಸುಮಾರು 16 ಚಾರ್ಜ್ಗಳನ್ನು ಈ ಸಂಬಂಧ ನಗರ ಪ್ರದೇಶ ಹಾಗೂ ಗ್ರಾಮೀಣ ಪ್ರದೇಶಗಳ ಚಾರ್ಜ್ಗಳನ್ನು ನಾವು ಕ್ರಿಯೇಟ್ ಮಾಡಿದ್ದೇವೆ. ಆ ಚಾರ್ಜ್ಗಳಲ್ಲಿ ಒಟ್ಟು ಗಣತಿದಾರರು, ಒಟ್ಟು ಬ್ಲಾಕ್ಗಳು, ಒಂದು ಬ್ಲಾಕಿಗೆ
ತಲಾ 700ರಿಂದ 800 ನಾಗರಿಕರು, 800 ಜನಸಂಖ್ಯೆ, 150ರಿಂದ 200 ಮನೆಗಳು ಬರೋ ರೀತಿ ಸುಮಾರು ಇಡೀ ಜಿಲ್ಲೆಯಲ್ಲಿ 3121 ಬ್ಲಾಕ್ಗಳನ್ನು ನಾವು ರಚನೆ ಮಾಡಿಕೊಂಡಿದ್ದೇವೆ. ಮನೆ ಪಟ್ಟಿ ಬ್ಲಾಕ್ಗಳು ಅಂತ ಕರಿತೀವಿ, ಹೌಸ್ ಲಿಸ್ಟಿಂಗ್ ಬ್ಲಾಕ್ಸ್ ಅಂತ ಇಂಗ್ಲೀಷ್ ಭಾಷೆಯಲ್ಲಿ ಕರಿತೇವೆ. ಸೊ ಒಂದೊಂದು ಬ್ಲಾಕ್ನಲ್ಲೂ ನಾನಾಗಲೇ ಹೇಳಿದಂತೆ 150ರಿಂದ 200 ಮನೆಗಳು ಬರುತ್ತೆ, ಸುಮಾರು 700ರಿಂದ 800 ಜನಸಂಖ್ಯೆ ಬರುತ್ತೆ. ಈ ರೀತಿ 3121 ಬ್ಲಾಕ್ಗಳನ್ನು ನಾವು ಸೃಜನೆ ಮಾಡ್ಕೊಂಡಿದ್ವಿ. ಇವುಗಳಲ್ಲಿ ಕೆಲವು ಸಣ್ಣ ಸಣ್ಣ ಹಳ್ಳಿಗಳು, ಮಜರೆ ಹಳ್ಳಿಗಳು, 40 ಮನೆ 50 ಮನೆ ಇರೋವು ಕೂಡ ಒಂದು ಉಪ ಬ್ಲಾಕ್ ಅಂತ ಕ್ರಿಯೇಟ್ ಮಾಡಿ ಮೂಲ ಬ್ಲಾಕ್ಗಳ ಜೊತೆ ನಾವು ಅವುಗಳನ್ನು ಗಣತಿ ಮಾಡುವಂಥ ಒಂದು ಪ್ರಕ್ರಿಯೆಗೆ ಚಾಲನೆಯನ್ನು ಕೊಡ್ತಾ ಇದ್ದೇವೆ. ಜನಗಣತಿಗೆ 2027ಕ್ಕೆ ಸಂಬಂಧಿಸಿ ಚಿಕ್ಕಬಳ್ಳಾಪುರ ಜಿಲ್ಲೆಗೆ 2 ಮಾಸ್ಟರ್ ತರಬೇತಿದಾರರನ್ನು ಜನಗಣತಿ ನಿರ್ದೇಶನಾಲಯದಿಂದ ನೇಮಕ ಮಾಡಲಾಗಿದೆ. ಜಿಲ್ಲೆಯಲ್ಲಿ 50 ಮಂದಿ ಫೀಲ್ಡ್ ಟ್ರೈನರ್ಗಳ ನೇಮಕ ಮಾಡಲಾಗಿದೆ. ಇವರಿಗೆ ಜನಗಣತಿ ನಿರ್ದೇಶನಾಲಯ ಅಧಿಕಾರಿಗಳಿಂದ ತರಬೇತಿಯನ್ನು ಮಾರ್ಚ್ 17ರಿಂದ 20ರವರೆಗೆ ನೀಡಲಾಗಿದೆ. ಭಾರತ ಜನಗಣತಿ 2027ಕ್ಕೆ ಸಂಬಂಧಿಸಿ ಜನಗಣತಿ ಕಾರ್ಯದ ಮೊದಲ ಹಂತವಾಗಿ ಸ್ವಯಂ ಜನಗಣತಿ ಕಾರ್ಯ ಏಪ್ರಿಲ್ 1ರಿಂದ 15ರವರೆಗೆ ನಡೆಯಲಿದೆ. ಸ್ವಯಂ ಗಣತಿಯಲ್ಲಿ ಸಾರ್ವಜನಿಕರು ನೇರವಾಗಿ ಜನಗಣತಿ ಪೋರ್ಟಲ್ನಲ್ಲಿ ಕುಟುಂಬದ ಮಾಹಿತಿಯನ್ನು ದೋಷರಹಿತವಾಗಿ ನಮೂದಿಸಬಹುದಾಗಿದೆ. ಮಾಹಿತಿಯನ್ನು ಭರ್ತಿ ಮಾಡಿ ಸಲ್ಲಿಸಿದ ನಂತರ ಉಲ್ಲೇಖ ಐಡಿ ಸೃಜನೆಯಾಗಲಿದ್ದು, ಈ ಉಲ್ಲೇಖ ಐಡಿಯನ್ನು ಗಣತಿದಾರರು ಕ್ಷೇತ್ರ ಮಾಹಿತಿಗಳ ಸಂಗ್ರಹಣೆಗೆ ಏಪ್ರಿಲ್ 16ರಿಂದ ಮೇ 15ರವರೆಗೆ ಭೇಟಿ ನೀಡಲಿದ್ದು, ಈ ಗಣತಿದಾರರು ಭೇಟಿ ನೀಡಿದ ವೇಳೆ ಉಲ್ಲೇಖ ಐಡಿ ಮುಂದಿನ ಪ್ರಕ್ರಿಯೆಗೆ ಗಣತಿದಾರರಿಗೆ ನೀಡಬೇಕು. ಭಾರತ ಜನಗಣತಿ ಮೊದಲ ಹಂತ ಪ್ರತಿ ಕುಟುಂಬ ರಚನೆ ಮತ್ತು ಮ್ಯಾಪ್ ಅನ್ನು ಒಳಗೊಂಡಿರುತ್ತದೆ. ವಸತಿ, ಗುಣಮಟ್ಟ, ಸೌಕರ್ಯಗಳು ಮತ್ತು ಸ್ವತ್ತುಗಳ ಕುರಿತು 33 ಪ್ರಶ್ನೆಗಳ ಮೂಲಕ ಮಾಹಿತಿ ಸಂಗ್ರಹಿಸಲಾಗುತ್ತದೆ. ಇದು ಫೆಬ್ರವರಿ 2027ರಿಂದ ನಡೆಯುವ 2ನೇ ಹಂತದ ಜನಸಂಖ್ಯಾ ಗಣತಿಗೆ ಅಡಿಪಾಯ ರಚಿಸಲಾಗುತ್ತದೆ ಎಂದರು. ಬಹಳ ಸುಲಲಿತವಾಗಿ ಇದು ಮೊಟ್ಟ ಮೊದಲನೇ ಬಾರಿಯ ಡಿಜಿಟಲ್ ಸೆನ್ಸಸ್. ಅಂದರೆ ಹಿಂದೆಲ್ಲನೂ ಕೂಡ ಶೆಡ್ಯೂಲ್ ಅಂತ ಇರ್ತಾ ಇತ್ತು. ಈ ಬಾರಿ ಮೊಬೈಲ್ ಅಪ್ಲಿಕೇಶನ್ ಮೂಲಕ ಡಿಜಿಟಲ್ ಸೆನ್ಸಸ್, ಇದು ರಾಷ್ಟ್ರದ ಮೊಟ್ಟ ಮೊದಲ ಡಿಜಿಟಲ್ ಸೆನ್ಸಸ್ಸನ್ನು ಈ ಬಾರಿ ನಾವು ಮಾಡ್ತಾ ಇದ್ದೇವೆ. ಭಾಳ ಸುಲಲಿತವಾದಂಥ ಒಂದು ವ್ಯವಸ್ಥೆ. ಈ ಹೌಸ್ ಲಿಸ್ಟಿಂಗ್ ಆಪರೇಷನ್ ಅಂತೇಳಿ ಏನು ಮನೆ ಪಟ್ಟಿ ಕಾರ್ಯಾಚರಣೆ ಅಂತ ಹೇಳಿದೆ, ಈ ಪ್ರಕ್ರಿಯೆ 1ನೇ ತಾರೀಕು ಏಪ್ರಿಲ್ 1ನೇ ತಾರೀಕಿನಿಂದ 15 ಮೇವರೆಗೆ ಸುಮಾರು 45 ದಿನಗಳ ಕಾಲ ಈ ಹೌಸ್ ಲಿಸ್ಟಿಂಗ್ ಆಪರೇಷನ್ ಕಾರ್ಯ ನಡೀತದೆ. ಈ ಹೌಸ್ ಲಿಸ್ಟಿಂಗ್ ಆಪರೇಷನ್ನಲ್ಲಿ ಮತ್ತೆ 2 ವಿಧಾನವನ್ನು ನಾವು ಮಾಡ್ಕೊಂಡಿದ್ದೀವಿ. ಆ 1ನೇ ತಾರೀಕು 1ನೇ ಏಪ್ರಿಲ್ನಿಂದ 15ನೇ ಏಪ್ರಿಲ್ವರೆಗೆ ನಾಗರಿಕರು ಸ್ವಯಂ ಪ್ರೇರಿತವಾಗಿ ಅವರೇ ಪೋರ್ಟಲ್ನಲ್ಲಿ ಸೆಲ್ಫ್ ಎನ್ಯುಮರೇಷನನ್ನು ಮಾಡ್ಕೊಳ್ಳಿಕ್ಕೆ, ಈ ಹೌಸ್ ಲಿಸ್ಟಿಂಗ್ ಆಪರೇಷನ್ ಏನಿದೆ ಈ 34 ಪ್ರಶ್ನೆಗಳಿಗೆ ಉತ್ತರವನ್ನು ನಾಗರಿಕರೇ ಸ್ವಯಂ ಪ್ರೇರಿತವಾಗಿ ಅವರೇ ಕೊಟ್ಕೊಳ್ಬೋದು. ಆ ರೀತಿಯ ಒಂದು ಅವಕಾಶ ಕೂಡ ಇದು ಪ್ರಪ್ರಥಮ ಬಾರಿಗೆ ಸೆಲ್ಫ್ ಎನ್ಯುಮರೇಷನ್ ಅಂಥೇಳಿ, ಸ್ವಯಂ ಗಣತಿ ಅಂಥೇಳಿ ಆ ಗಣತಿಗೂ ಕೂಡ ಅವಕಾಶವನ್ನು ಕೊಟ್ಟಿದ್ದೀವಿ. ಅದಾದಮೇಲೆ 16ನೇ ತಾರೀಕು 16ನೇ ಏಪ್ರಿಲ್ನಿಂದ 15ನೇ ಮೇವರೆಗೆ 1 ತಿಂಗಳ ಕಾಲ ನಾವೇನು ಗಣತಿದಾರರಿದ್ದಾರೆ, ಮೇಲ್ವಿಚಾರಕರಿದ್ದಾರೆ, ಅವರು ಮನೆ ಮನೆಗೆ ಭೇಟಿ ಕೊಟ್ಟು ಈ 34 ಪ್ರಶ್ನಾವಳಿಗಳಿಗೂ ಕೂಡ ಮೊದಲನೇ ಹಂತದಲ್ಲಿ ಸಮಗ್ರ ಮಾಹಿತಿಯನ್ನು ಪಡೆಯುವಂಥ ಒಂದು ಕೆಲಸವನ್ನು ನಾವು ಮಾಡ್ತೇವೆ. ಇದಾದ ಮೇಲೆ 2ನೇ ಹಂತ ಜನಗಣತಿಯ ಅತ್ಯಂತ ಮುಖ್ಯವಾದಂಥ ಹಂತ. ಫೆಬ್ರವರಿ 27ರಲ್ಲಿ ನೈಜವಾಗಿ ಪ್ರತಿ ವ್ಯಕ್ತಿಯ ಗಣತಿ, ಪಾಪ್ಯುಲೇಷನ್ ಎನ್ಯುಮರೇಷನ್ ಅಂತೇಳಿ ಏನು ಕರಿತೇವೆ, ಜನಸಂಖ್ಯೆಯ ಗಣತಿ, ಆ ಪ್ರಕ್ರಿಯೆ ಮುಂದಿನ ಫೆಬ್ರವರಿನಲ್ಲಿ ಅದು ನಡೆಯಲಿದೆ. ಸೊ 2 ಹಂತದಲ್ಲಿ, ಒಂದು ಆರ್ಥಿಕ, ಸಾಮಾಜಿಕ, ಶೈಕ್ಷಣಿಕ ಗುಣಮಟ್ಟವನ್ನು ಅವಲೋಕಿಸುವಂಥ, ಅವುಗಳ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕುವಂಥ ಒಂದು ಗಣತಿ ಒಂದು ಕಡೆ ಆದರೆ, ನೈಜವಾಗಿ ಜನಸಂಖ್ಯೆಯ ಗಣತಿಯನ್ನು ಫೆಬ್ರವರಿನಲ್ಲಿ 2ನೇ ಹಂತದಲ್ಲಿ ನಾವು ಮಾಡ್ತೇವೆ. ಸೊ ಆದ್ದರಿಂದ ಈ ಏನು ಸೆಲ್ಫ್ ಎನ್ಯುಮರೇಷನ್ಗೆ ಅವಕಾಶ ಕೊಟ್ಟಿದ್ದಾರೆ ಅವ್ರಿಗೆ ಸೆಲ್ಫ್ ಎನ್ಯುಮರೇಷನ್ ಐ ಡಿ ಅಂತೇಳಿ, ಅವರು ಗಣತಿ ಮಾಡಿಕೊಂಡ ಮೇಲೆ ಸೆಲ್ಫ್ ಎನ್ಯುಮರೇಷನ್ ಐ ಡಿ ಅಂತ ಒಂದು ಐ ಡಿ ಜನರೇಟ್ ಆಗುತ್ತೆ ಮೊಬೈಲಲ್ಲಿ. ಗಣತಿದಾರರು 15 ದಿನ ಬಿಟ್ಟು ಏನು ಹೋಗ್ತಾರೆ, 15ನೇ ಏಪ್ರಿಲಿಂದ ಗಣತಿದಾರರು ಏನು ಹೋಗ್ತಾರೆ, ಹೋದಂಥ ಸಂದರ್ಭದಲ್ಲಿ ಈ ಐ ಡಿ ನಂಬರನ್ನು ಅವರಿಗೆ ಕೊಟ್ಟರೆ ಗಣತಿದಾರರಿಗೆ, ಅವರು ಐ ಡಿ ಹಾಕಿದ್ರೆ ಅವರೆಲ್ಲ ಅವರೇನು ಗಣತಿ ಮಾಡ್ಕೊಂಡಿದ್ದಾರೆ ಸ್ವಯಂ ಪ್ರೇರಿತವಾಗಿ, ಆ ಮಾಹಿತಿಗಳೆಲ್ಲನೂ ಕೂಡ ನಮ್ಮ ಗಣತಿದಾರರ ಮೊಬೈಲ್ಗಳಿಗೆ, ತಂತ್ರಾಂಶಕ್ಕೆ ಟ್ರಾನ್ಸ್ಫರ್ ಆಗುತ್ತೆ. ಸೊ ಈ ರೀತಿ ಒಟ್ಟು ಕುಟುಂಬ ರಚನೆ,
ಕುಟುಂಬ, ನೀರು, ವಿದ್ಯುತ್, ಶೌಚಾಲಯ, ಮೂಲಭೂತ ಸೌಕರ್ಯ, ವಸತಿ, ಈ ಥರ ಎಲ್ಲ ಒಂದು ಆಯಾಮಗಳಲ್ಲಿ ಮೊದಲನೇ ಹಂತದ ಗಣತಿಯನ್ನು ನಾವು ಪ್ರಾರಂಭ ಮಾಡ್ತಾ ಇದ್ದೇವೆ. ಸೊ ತಮ್ಮ ಮೂಲಕ ಇಡೀ ಜಿಲ್ಲೆಯ ನಾಗರಿಕರಿಗೆ ನಾನು ಈಗಾಗಲೇ ಹೇಳಿದಂತೆ 3121 ಬ್ಲಾಕ್ಗಳು, ಮನೆಗಳ ಬ್ಲಾಕ್ಗಳು ಕ್ರಿಯೇಟ್ ಆಗಿದ್ದಾವೆ. ಅಷ್ಟು ಅದು ನಗರ ಇರಲಿ, ಗ್ರಾಮೀಣ ಭಾಗದಲ್ಲಿರಲಿ, ಎಲ್ಲರೂ ಕೂಡ ಸಹಕರಿಸಬೇಕು. ಪ್ರತಿ ಗಣತಿದಾರರಿಗೆ ಅವರಿಗೆ ಐ ಡಿ ಕಾರ್ಡ್ಗಳನ್ನು, ಅವರಿಗೆ ಈ ಸೆನ್ಸಸ್ನ ಭಾಗ ಆಗಿರುವುದಕ್ಕೆ ಐ ಡಿ ಕಾರ್ಡ್ಗಳನ್ನು ಇವನ್ನೆಲ್ಲ ನಾವು ವಿತರಿಸ್ತೇವೆ. ವ್ಯಾಪಕವಾದ ತರಬೇತಿಯನ್ನು ಈಗಾಗಲೇ ಕೊಡ್ತಾ ಇದ್ದೇವೆ. ಸೊ ಇವೆಲ್ಲ ಮಾಡಿ ಅವರು ತಮ್ಮ ಮನೆಗಳಿಗೆ ಬಂದಾಗ ಅವರಿಗೆ ಕರಾರುವಾಕಾದಂಥ ಮಾಹಿತಿಯನ್ನು, ನೈಜವಾದಂಥ ಮಾಹಿತಿಯನ್ನು 34 ಪ್ರಶ್ನಾವಳಿಗಳಿಗೆ ಒಂದು 10 ನಿಮಿಷ ತಾವು ಸಮಯವನ್ನು ಮೀಸಲಿಟ್ಟು ಮಾಹಿತಿಯನ್ನು, ಗುಣಮಟ್ಟದ ಮಾಹಿತಿಯನ್ನು ಕೊಟ್ಟರೆ ಅದು ಮುಂದಿನ ಯೋಜನೆಗಳನ್ನು ರೂಪಿಸೋದಕ್ಕೆ, ಮುಂದಿನ ಎಲ್ಲ ಪ್ರಕ್ರಿಯೆಗಳಿಗೆ ಬಹಳ ದೊಡ್ಡ ಒಂದು ಶಕ್ತಿಯಾಗಿ ಆಗುತ್ತೆ ಅಂತಕ್ಕಂಥದ್ದು. ಸೊ ಒಟ್ಟಾರೆ ಜಿಲ್ಲೆಯಲ್ಲಿ 2011ರ ನಂತರ 2026-27ನೇ ಸಾಲಿನಲ್ಲಿ ಏನು ನಾವು ರಾಷ್ಟ್ರೀಯ ಜನಗಣತಿಯನ್ನು ಮಾಡ್ತಾ ಇದ್ದೇವೆ, ಆ ಪ್ರಕ್ರಿಯೆಗೆ ವಿದ್ಯುಕ್ತವಾಗಿ ಏಪ್ರಿಲ್ 1ನೇ ತಾರೀಕು ಚಾಲನೆಯನ್ನು ಕೊಡ್ತೀವಿ. ಏಪ್ರಿಲ್ 1ನೇ ತಾರೀಕು ಎಲ್ಲ ಚಾರ್ಜ್ಗಳಲ್ಲೂ ಕೂಡ ಸೆಲ್ಫ್ ಎನ್ಯುಮರೇಷನ್, ನಾಗರಿಕರಿಗೆ ಹೇಗೆ ಎನ್ಯುಮರೇಷನ್ ಮಾಡ್ಕೊಳ್ಬೇಕು ಅಂತಕ್ಕಂಥ ಮಾಹಿತಿಯೊಂದಿಗೆ ಅವರು ನೈಜವಾಗಿ ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡ್ಕೊಳ್ಳೋಕ್ಕೆ ಅವಕಾಶ. ಸೊ ಈ ಎಲ್ಲ ಪ್ರಕ್ರಿಯೆಗಳಿಗೆ ಮತ್ತೊಮ್ಮೆ ನಾನು ಜಿಲ್ಲೆಯ ಎಲ್ಲ ನಾಗರಿಕರ ಸಹಕಾರವನ್ನು ಕೋರಿ ತಮ್ಮ ಮೂಲಕ ತಮಗೂ ಕೂಡ ಈ ಗಣತಿಯ ಬಗ್ಗೆ ಎಲ್ಲ ಮಾಹಿತಿಯನ್ನು ತಾವು ನಾಗರಿಕರಿಗೆ ತಲುಪಿಸಬೇಕು ಅಂತೇಳಿ ತಮ್ಮಲ್ಲೂ ಕೂಡ ನಾನು ವಿನಂತಿ ಮಾಡ್ತೀನಿ. ಒಟ್ಟಿನಲ್ಲಿ ದೇಶದಾದ್ಯಂತ 15 ವರ್ಷಗಳ ನಂತರ ಜನಗಣತಿ ಕಾರ್ಯ ನಡೆಯಲಿದ್ದು, ಜಿಲ್ಲೆಯ ಪ್ರತಿಯೊಬ್ಬ ಪ್ರಜೆಯೂ ಈ ಗಣತಿಯಲ್ಲಿ ಭಾಗವಹಿಸಿ ಸಮರ್ಪಕ ಮಾಹಿತಿ ನೀಡುವ ಮೂಲಕ ತಮ್ಮ ಮನೆಗೆ ಬರುವ ಗಣತಿದಾರರಿಗೆ ಸಹಕರಿಸಬೇಕೆಂದು ಜಿಲ್ಲಾಧಿಕಾರಿ ಜಿ ಪ್ರಭು ಕೋರಿದರು. ಈ ವೇಳೆ ಅಪರ ಜಿಲ್ಲಾಧಿಕಾರಿ ಎನ್ ಭಾಸ್ಕರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ವಿಜಯ್ ರಾಜ್, ರಾಯಲ್ಸ್ ಕನ್ನಡ, ಚಿಕ್ಕಬಳ್ಳಾಪುರ. ಗುಡಿಬಂಡೆ ತಾಲೂಕಿನಾದ್ಯಂತ ಶ್ರೀರಾಮನವಮಿ ಹಬ್ಬವನ್ನು ಭಕ್ತಿ ಭಾವದಿಂದ ಆಚರಿಸಲಾಯಿತು. ಪಟ್ಟಣದ ಶ್ರೀರಾಮ ಮಂದಿರಗಳು ಸೇರಿದಂತೆ ವಿವಿಧ ಹನುಮ ದೇವಾಲಯಗಳಲ್ಲಿ ವಿಶೇಷ ಪೂಜಾ ಕೈಂಕರ್ಯಗಳು ನೆರವೇರಿದ್ದು ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ದೇವರ ದರ್ಶನ ಪಡೆದರು. ಗುಡಿಬಂಡೆ ತಾಲೂಕಿನಾದ್ಯಂತ ಶ್ರೀರಾಮನವಮಿ ಹಬ್ಬವನ್ನು ಭಕ್ತಿ ಭಾವದಿಂದ ಆಚರಿಸಲಾಯಿತು. ಹಬ್ಬದ ಪ್ರಯುಕ್ತ ಬೆಳಗ್ಗೆಯಿಂದಲೇ ತಾಲೂಕಿನ ಎಲ್ಲ ಪ್ರಮುಖ ದೇವಾಲಯಗಳಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳು ಆರಂಭವಾದವು. ದೇವಾಲಯಗಳನ್ನು ತಳಿರು ತೋರಣಗಳು, ಬಣ್ಣ ಬಣ್ಣದ ಹೂಗಳು ಹಾಗೂ ವಿದ್ಯುತ್ ದೀಪಾಲಂಕಾರಗಳಿಂದ ವಧುವಿನಂತೆ ಸಿಂಗರಿಸಲಾಗಿತ್ತು. ಶ್ರೀರಾಮನವಮಿ ನಿಮಿತ್ತ ದೇವರಿಗೆ ವಿಶೇಷ ಅಭಿಷೇಕ, ಪಂಚಾಮೃತ ಸ್ನಾನ, ಅಲಂಕಾರ, ಮಹಾಮಂಗಳಾರತಿ ಹಾಗೂ ನೈವೇದ್ಯ ಸೇವೆಗಳನ್ನು ಅರ್ಚಕರು ಅತ್ಯಂತ ಶ್ರದ್ಧೆಯಿಂದ ನೆರವೇರಿಸಿದರು. ವಾಪಸಂದ್ರ ಆಂಜನೇಯ ಸ್ವಾಮಿ ದೇವಾಲಯ, ಮಾರುತಿ ವೃತ್ತದ ಬೈಲಾಂಜನೇಯ ಸ್ವಾಮಿ ದೇವಸ್ಥಾನ, ಆಸ್ಪತ್ರೆ ಸಮೀಪದ ಆಂಜನೇಯ ಸ್ವಾಮಿ ದೇವಸ್ಥಾನ, ಬೈಲಾಂಜನೇಯ ಸ್ವಾಮಿ ದೇವಸ್ಥಾನ ಸೇರಿದಂತೆ ಎಲ್ಲ ದೇವಾಲಯಗಳಲ್ಲಿ ಬೆಳಿಗ್ಗೆಯಿಂದಲೇ ಭಕ್ತರ ಸಾಲು ಕಂಡುಬಂದಿತು. ಭಕ್ತರು ತಮ್ಮ ಇಷ್ಟಾರ್ಥ ಸಿದ್ಧಿಗಾಗಿ ತೆಂಗಿನಕಾಯಿ ಹೊಡೆದು ಹರಕೆ ತೀರಿಸಿ ರಾಮನಾಮ ಜಪ ಹಾಗೂ ಭಜನೆಗಳಲ್ಲಿ ತೊಡಗಿಕೊಂಡು ಭಕ್ತಿ ಸಮರ್ಪಿಸಿದರು. ಬಿಸಿಲಿನ ಬೇಗೆಯ ನಡುವೆಯೂ ಭಕ್ತರು ಉತ್ಸಾಹದಿಂದ ಭಾಗವಹಿಸಿದ್ದರು. ಈ ಸಂದರ್ಭದಲ್ಲಿ ಸಾರ್ವಜನಿಕರಿಗೆ ಮತ್ತು ಭಕ್ತಾದಿಗಳಿಗೆ ಸಾಂಪ್ರದಾಯಿಕ ಪಾನಕ, ಹೆಸರುಬೇಳೆ, ಮಜ್ಜಿಗೆ ಹಾಗೂ ಅನ್ನಪ್ರಸಾದವನ್ನು ವಿತರಿಸಲಾಯಿತು. ಸಾವಿರಾರು ಭಕ್ತರು ಶಿಸ್ತುಬದ್ಧವಾಗಿ ಸಾಲಿನಲ್ಲಿ ನಿಂತು ಪ್ರಸಾದ ಸ್ವೀಕರಿಸಿ ಶ್ರೀರಾಮ ಮತ್ತು ಹನುಮಂತನ ಕೃಪೆಗೆ ಪಾತ್ರರಾದರು. ಮಹೇಶ್, ರಾಯಲ್ಸ್ ಕನ್ನಡ, ಗುಡಿಬಂಡೆ. ಇದೀಗ ಸಣ್ಣ ವಿರಾಮದ ನಂತರ ಸುದ್ದಿ ಮುಂದುವರಿಯಲಿದೆ. ಪ್ರಿಯ ವೀಕ್ಷಕರೇ, ಇವತ್ತು ನಮ್ಮ ದೈವಿ ಶಕ್ತಿ ಸಂಸ್ಥಾನದಿಂದ ಪ್ರತಿಷ್ಠಾಪಿಸಿ ಸಿದ್ಧಿ ಮಾಡಲಾಗಿರುವ ಕರುಂಗಲಿ ಮಾಲೆ ಮತ್ತು ಬ್ರಾಸ್ಲೈಟ್ ನಿಮಗಾಗಿ ತಲುಪಿಸಲಾಗುತ್ತಿದೆ. ನಮ್ಮ ಕರುಂಗಲಿ ಮಾಲೆಯನ್ನ ಭಾರತದ ಮಾಜಿ ಪ್ರಧಾನಮಂತ್ರಿಗಳಾದ ಇಂದಿರಾ ಗಾಂಧಿ ಅವರಿಂದ ಹಿಡಿದು ಈಗಿನ ಸ್ಟಾರ್ ನಟರಾದ ಧನುಷ್ ರವರು ಕೂಡ ಧರಿಸಿ ಅಷ್ಟೈಶ್ವರ್ಯಗಳನ್ನು ಪಡೆದಿದ್ದಾರೆ. 8mm ಸರ್ಟಿಫೈಡ್ ಕರುಂಗಲಿ ಮಾಲೆಯನ್ನ ಎಬೋನಿ ಮರದ ತುಂಡುಗಳಿಂದ ಡಾರ್ಕ್ ಬ್ರೌನ್ ಬಣ್ಣದಿಂದ ಚೆಕ್ ಮಾಡಬಹುದು.
ದಿವ್ಯ ಶಕ್ತಿ ಕರುಂಗಳಿ ಮಾಲೆಯನ್ನ ಧರಿಸೋದ್ರಿಂದ ಅಥವಾ ಮನೆ ಮತ್ತು ಅಂಗಡಿಗಳಲ್ಲಿ ಪ್ರತಿಷ್ಠಾಪಿಸೋದ್ರಿಂದ ಸಾಲಬಾಧೆ, ಕಾಲಸರ್ಪ, ದೃಷ್ಟಿದೋಷ, ಮಕ್ಕಳ ವಿದ್ಯಾಭ್ಯಾಸ, ಅನಾರೋಗ್ಯ, ಮನೆಯಲ್ಲಿ ಅಶಾಂತಿ ಮುಂತಾದ ಸಾಕಷ್ಟು ಸಮಸ್ಯೆಗಳಿಂದ ಮುಕ್ತಿ ಮಾಡಿ ನೆಗೆಟಿವ್ ಎನರ್ಜಿಯನ್ನ ದೂರ ಮಾಡಿ ಮೆದುಳಿನ ನರತಂತುಗಳ ಮೇಲೆ ಪ್ರಭಾವ ಬೀರಿ ಅಗೋಚರ ಪ್ರಯೋಜನಗಳನ್ನು ಪಡೆಯಿರಿ. ಟಿವಿ ಸ್ಕ್ರೀನ್ ಮೇಲೆ ಕಾಣುವ ನಂಬರ್ಗೆ ಈಗಲೇ ಆರ್ಡರ್ ಮಾಡಿ. ವಿರಾಮದ ನಂತರ ರಾಯಲ್ಸ್ ಕನ್ನಡ ಪ್ರೈಮ್ ನ್ಯೂಸ್ಗೆ ಮತ್ತೊಮ್ಮೆ ಸ್ವಾಗತ. ಕೋಲಾರ ನಗರದ ಕಟಾರಿಪಾಳ್ಯದ ಗರಡಿ ಮನೆಯಲ್ಲಿ ಶ್ರೀರಾಮನವಮಿ ಅಂಗವಾಗಿ ಶ್ರೀ ವೀರಾಂಜನೇಯ ಸ್ವಾಮಿ ನಾಮಸ್ಮರಣೆ, ಮಹಾಮಂಗಳಾರತಿ ಮತ್ತು ಪ್ರಸಾದ ವಿನಿಯೋಗ ಹಮ್ಮಿಕೊಳ್ಳಲಾಗಿತ್ತು. ಕೋಲಾರ ನಗರದ ಕಟಾರಿಪಾಳ್ಯದ ಗರಡಿ ಮನೆಯಲ್ಲಿ ಶ್ರೀರಾಮನವಮಿ ಅಂಗವಾಗಿ ಶ್ರೀ ವೀರಾಂಜನೇಯ ಸ್ವಾಮಿ ನಾಮಸ್ಮರಣೆ, ಮಹಾಮಂಗಳಾರತಿ ಮತ್ತು ಪ್ರಸಾದ ವಿನಿಯೋಗ ಹಮ್ಮಿಕೊಳ್ಳಲಾಗಿತ್ತು. ಗರಡಿ ಮನೆಯಲ್ಲಿ ವ್ಯಾಯಾಮ ಮಾಡುವ ಪಟುಗಳು ವಿಶೇಷ ಪೂಜೆ ಸಲ್ಲಿಸಿ ಪಾನಕ, ಮಜ್ಜಿಗೆ, ಕೋಸಂಬರಿಗಳನ್ನು ಭಕ್ತಾದಿಗಳಿಗೆ ವಿತರಿಸಿದರು. ಹಿರಿಯ ಕ್ರೀಡಾಪಟು ತ್ಯಾಗರಾಜ್ ಮಾತನಾಡಿ, ನಮ್ಮ ಹಿರಿಯ ಗರಡಿ ಮನೆಯ ಪಟುಗಳು ನಡೆಸಿಕೊಂಡು ಬರುತ್ತಿರುವ ಹಬ್ಬ ಹರಿದಿನಗಳು, ಪೂಜೆಗಳನ್ನು ಇಂದಿನ ಯುವಕರು ಚಾಚು ತಪ್ಪದೆ ಪೂಜೆಗಳನ್ನು ಮಾಡಿಕೊಂಡು ಬರುತ್ತಿರುವುದು ಶ್ಲಾಘನೀಯ. ಆಧುನಿಕ ಮಲ್ಟಿ ಜಿಮ್, ಕರಾಟೆಯಲ್ಲಿ ಇದು ದಿನನಿತ್ಯ ವ್ಯಾಯಾಮ ಬರುವ ಯುವಕರು ಗತವೈಭವದ ಗರಡಿ ಮನೆಯ ಸೊಗಡನ್ನು ಕಾಪಾಡಿಕೊಂಡು ಬರುತ್ತಿದ್ದಾರೆ ಎಂದು ಹೇಳಿದರು. ಅಂಚೆ ವಿಜಯ್, ರಾಯಲ್ಸ್ ಕನ್ನಡ, ಕೋಲಾರ. ಸಿಮೆಂಟ್ ಲಾರಿಗೆ ಡಿಕ್ಕಿ ಹೊಡೆದು ಸ್ಥಳದಲ್ಲಿ ಯುವಕನೊಬ್ಬ ಸಾವನ್ನಪ್ಪಿರುವ ಘಟನೆ ಶ್ರೀನಿವಾಸಪುರ ತಾಲೂಕಿನ ರಾಯಲ್ಪಾಡು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದ್ದು, ಪೊಲೀಸರು ಈ ಕುರಿತು ತನಿಖೆ ಕೈಗೆತ್ತಿಕೊಂಡಿದ್ದಾರೆ. ಸಿಮೆಂಟ್ ಲಾರಿಗೆ ಡಿಕ್ಕಿ ಹೊಡೆದ ಸ್ಥಳದಲ್ಲಿ ಯುವಕನೊಬ್ಬ ಸಾವನ್ನಪ್ಪಿರುವ ಘಟನೆ ಶ್ರೀನಿವಾಸಪುರ ತಾಲೂಕಿನ ರಾಯಲ್ಪಾಡು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದ್ದು, ಪೊಲೀಸರು ಈ ಕುರಿತು ತನಿಖೆ ಕೈಗೊಂಡಿದ್ದಾರೆ. ಶ್ರೀನಿವಾಸಪುರ ತಾಲೂಕಿನ ಮದನಪಲ್ಲಿ ಮಾರ್ಗದ ತೂಪಲ್ಲಿ ಗ್ರಾಮದ ಬಳಿ ಶುಕ್ರವಾರ ಮುಂಜಾನೆ ಅಪಘಾತ ಸಂಭವಿಸಿದ್ದು, ಆಂಧ್ರದ ಮದನಪಲ್ಲಿಗೆ ತೆರಳಲು ರಸ್ತೆ ಬದಿ ನಿಂತಿದ್ದ ಸಿಮೆಂಟ್ ಲಾರಿಯನ್ನು ಅದೇ ಮಾರ್ಗವಾಗಿ ಬಂದ ಶಾಮೀರ್ ಎಂಬ ವ್ಯಕ್ತಿ ಏಕಾಏಕಿ ಹಿಂಬದಿಯಿಂದ ಬೈಕ್ನಲ್ಲಿ ಡಿಕ್ಕಿ ಹೊಡೆದಿದ್ದಾನೆ. ವೇಗ ಹೆಚ್ಚಿದ್ದ ಕಾರಣ ಡಿಕ್ಕಿ ಹೊಡೆದು ಸ್ಥಳದಲ್ಲೇ ಮೃತಪಟ್ಟಿದ್ದಾನೆ ಎನ್ನಲಾಗಿದೆ. ಮೃತ ವ್ಯಕ್ತಿ ಶಾಮೀರ್ನನ್ನು ಶ್ರೀನಿವಾಸಪುರ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಗೆ ಶವ ಪರೀಕ್ಷೆಗೆ ರವಾನಿಸಿದ್ದಾರೆ. ಘಟನೆ ಸಂಬಂಧ ರಾಯಲ್ಪಾಡು ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ತನಿಖೆ ಮುಂದುವರಿಸಿದ್ದಾರೆ. ನಂದಿ ಪ್ರಸಾದ್, ರಾಯಲ್ಸ್ ಕನ್ನಡ, ಶ್ರೀನಿವಾಸಪುರ. ನಾಡಿನ ಎಲ್ಲೆಡೆ ಇಂದು ಶ್ರೀರಾಮನವಮಿ ವಿಜೃಂಭಣೆಯಿಂದ ಆಚರಿಸಲಾಗುತ್ತಿದೆ. ನಗರದ ದೇವಸ್ಥಾನಗಳಲ್ಲಿ ಬೆಳಗ್ಗೆಯೇ ಶ್ರೀರಾಮನನ್ನು ವಿವಿಧ ಹೂಗಳಿಂದ ಅಲಂಕರಿಸಿ ವಿಶೇಷ ಪೂಜೆ ಸಲ್ಲಿಸಲಾಯಿತು. ಅಲ್ಲದೆ ರಾಮಾಲಯಗಳು ಮತ್ತು ಆಂಜನೇಯ ದೇವಾಲಯಗಳಿಗೆ ವಿಶೇಷ ದೀಪಾಲಂಕಾರ ಮಾಡಲಾಗಿತ್ತು. ಶ್ರೀರಾಮನವಮಿ ಪ್ರಯುಕ್ತ ಚಿಂತಾಮಣಿ ನಗರದ ಎಪಿಎಂಸಿ ಮಾರುಕಟ್ಟೆಯಲ್ಲಿ ವರ್ತಕರು, ಕೂಲಿ ಕಾರ್ಮಿಕರು, ದಲ್ಲಾಳಿಗಳು ಮಾರುಕಟ್ಟೆಯಲ್ಲಿರುವ ಶ್ರೀ ವೀರಾಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ನಂತರ ಬಂದಿದ್ದ ರೈತರಿಗೆ ಹೆಸರುಬೇಳೆ, ಬೆಲ್ಲದ ಪಾನಕ, ಮಜ್ಜಿಗೆ, ಸಿಹಿ ತಿಂಡಿ, ಚಿತ್ರಾನ್ನ, ಕೋಸಂಬರಿ ವಿತರಿಸಲಾಯಿತು. ಈ ವೇಳೆ ಎಪಿಎಂಸಿ ಮಾಜಿ ನಿರ್ದೇಶಕ ಚಲ್ಲಣ್ಣ ಮತ್ತು ವಿಎಸ್ ಶಂಕರ್ ಮಾತನಾಡಿ, ಇಂದು ನಾವು ಎಪಿಎಂಸಿ ಮಾರುಕಟ್ಟೆಯಲ್ಲಿರುವ ಎಲ್ಲ ವರ್ತಕರು, ಕೂಲಿ ಕಾರ್ಮಿಕರು, ದಲ್ಲಾಳಿಗಳು ಸೇರಿ ಇಂದು ಶ್ರೀರಾಮ ನವಮಿಯ ಹಬ್ಬವನ್ನು ಆಚರಣೆ ಮಾಡುತ್ತಿದ್ದು, ದೇವರು ಎಲ್ಲರಿಗೂ ಆರೋಗ್ಯ, ಐಶ್ವರ್ಯ ನೀಡಿ ಎಂದು ಪ್ರಾರ್ಥಿಸುತ್ತೇವೆ ಎಂದು ಹೇಳಿದರು. ಶ್ರೀರಾಮನವಮಿ ಪ್ರಯುಕ್ತ ಎಪಿಎಂಸಿ ಆಡಳಿತ ವರ್ತಕರು, ಕಮಿಷನ್ ಏಜೆಂಟ್ಸರು, ಹಮಾಲರು ಎಲ್ಲರೂ ಸೇರಿ ಒಟ್ಟಾಗಿ ತುಂಬ ವೈಭವವಾಗಿ ಆಂಜನೇಯ ಸ್ವಾಮಿ ಶ್ರೀರಾಮಚಂದ್ರ ಪೂಜೆ ಹೀಗೆ ಮಾಡಿದ್ದೇವೆ. ಈಗ ಎಲ್ಲ ನಮ್ಮ ಬಾಂಧವರಿಗೆ ಪ್ರಸಾದ ವಿನಿಯೋಗ ಮಾಡಿದ್ದೇವೆ. ಎಪಿಎಂಸಿ 2 ನಮ್ಮ ಕೂಲಿ ಕಾರ್ಮಿಕರು
ಹಮಾಲರು, ವರ್ತಕರು, ದಲ್ಲಾಳರು ಎಲ್ಲ ಸೇರಿಕೊಂಡು ರೈತರು ಬಂದವರೆಲ್ಲ ಪ್ರತಿಯೊಬ್ಬರು ಬಂದು ಇಲ್ಲಿ ಶ್ರೀರಾಮನವಮಿ ಅದ್ದೂರಿಯಾಗಿ ಮಾಡ್ತಾಯಿದ್ದೀವಿ. ಅದೇ ರೀತಿಯಾಗಿ ಈ ಸ್ವೀಟ್ ಪೊಂಗಲು ಎಲ್ಲ ಅದನ್ನು ಎಲ್ಲ ಬಂದಿರೋಕ್ಕೆ ಪ್ರತಿಯೊಬ್ಬರಿಗೂ ಹಂಚ್ತಾ ಈ ಶ್ರೀರಾಮನವಮಿ ಯಶಸ್ವಿಗೊಳಿಸಿದ್ದಕ್ಕೆ ಇಲ್ಲಿ ಬಂದಿದ್ದಕ್ಕೆ ಎಲ್ಲ ಭಕ್ತಾದಿಗಳಿಗೆ ಭಾಳ ನಮಗೂ ಸಂತೋಷ ಇದೆ. ವರ್ಷ ಇದೇ ರೀತಿ ಇನ್ನೂ ಹೆಚ್ಚಾಗಿ ಮಾಡ್ಬೇಕಂತ ಹೇಳ್ಬಿಟ್ಟು ಎಲ್ಲರೂ ಕೊಡ್ತಾ ಇದ್ದೀವಿ. ಇಮ್ರಾನ್ ಖಾನ್, ರಾಯಲ್ಸ್ ಕನ್ನಡ, ಚಿಂತಾಮಣಿ. ಚಿಂತಾಮಣಿ ನಗರಸಭೆ ಕಚೇರಿಯಲ್ಲಿ ಶ್ರೀರಾಮನವಮಿ ಹಬ್ಬವನ್ನು ಶ್ರದ್ಧಾ ಭಕ್ತಿಯಿಂದ ಆಚರಿಸಲಾಯಿತು. ಶ್ರೀರಾಮನ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಶಾಸ್ತ್ರೋಕ್ತವಾಗಿ ಆರತಿ ಮಾಡಿ ಪ್ರಸಾದ ವಿನಿಯೋಗ ಮಾಡಲಾಯಿತು. ಚಿಂತಾಮಣಿ ನಗರಸಭೆ ಕಚೇರಿಯಲ್ಲಿ ಶ್ರೀರಾಮನವಮಿ ಹಬ್ಬವನ್ನು ಶ್ರದ್ಧಾ ಭಕ್ತಿಯಿಂದ ಆಚರಿಸಲಾಯಿತು. ಶ್ರೀರಾಮನ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಶಾಸ್ತ್ರೋಕ್ತವಾಗಿ ಆರತಿ ಮಾಡಿ ಪ್ರಸಾದ ವಿನಿಯೋಗ ಮಾಡಲಾಯಿತು. ಈ ಸಂದರ್ಭದಲ್ಲಿ ನಗರಸಭೆ ಅಧಿಕಾರಿಗಳು, ಸಿಬ್ಬಂದಿ ಸೇರಿದಂತೆ ಸಾರ್ವಜನಿಕರು ಪಾಲ್ಗೊಂಡು ಶ್ರೀರಾಮನ ಕೃಪೆಗೆ ಪಾತ್ರರಾದರು. ಹಬ್ಬದ ಅಂಗವಾಗಿ ಸಾಂಪ್ರದಾಯಿಕವಾಗಿ ಪಾನಕ, ಕೋಸಂಬರಿ ಹಾಗೂ ಹಣ್ಣು ವಿತರಿಸಲಾಯಿತು. ಚಿಂತಾಮಣಿ ನಗರಸಭೆ ಕಚೇರಿ ವಾತಾವರಣವು ಭಕ್ತಿ ಪರವಶತೆಯಿಂದ ಕೂಡಿದ್ದು ಸಿಬ್ಬಂದಿ ನಡುವೆ ಹಬ್ಬದ ಸಡಗರ ಎದ್ದು ಕಾಣುತ್ತಿತ್ತು. ಈ ಸಂದರ್ಭದಲ್ಲಿ ನಗರಸಭೆ ಪೌರಾಯುಕ್ತ ಜೆಎನ್ ಚಲಪತಿ, ವ್ಯವಸ್ಥಾಪಕರು ಸೇರಿದಂತೆ ಕಚೇರಿಯ ಎಲ್ಲ ಸಿಬ್ಬಂದಿ ಹಾಜರಿದ್ದರು. ಇಮ್ರಾನ್ ಖಾನ್, ರಾಯಲ್ಸ್ ಕನ್ನಡ, ಚಿಂತಾಮಣಿ. ಶ್ರೀರಾಮನವಮಿ ಹಬ್ಬಕ್ಕೆ ಕಾಮಸನಪಲ್ಲಿ ಎಲ್ಲರಿಗೂ ದಿನಸಿ ಕಿಟ್ ವಿತರಣೆ ಮಾಡುತ್ತಿರುವುದಾಗಿ ಕರ್ನಾಟಕ ಯುವ ಸೇನೆ ರಾಜ್ಯಾಧ್ಯಕ್ಷ ಮಹೇಶ್ ಹೇಳಿದರು. ಶ್ರೀರಾಮನವಮಿ ಹಬ್ಬಕ್ಕೆ ಕಾಮಸಾನಪಲ್ಲಿ ಎಲ್ಲರಿಗೂ ದಿನಸಿ ಕಿಟ್ ವಿತರಣೆ ಮಾಡುತ್ತಿರುವುದಾಗಿ ಕರ್ನಾಟಕ ಯುವ ಸೇನಾ ರಾಜ್ಯಾಧ್ಯಕ್ಷ ಮಹೇಶ್ ಹೇಳಿದರು. ಬಾಗೇಪಲ್ಲಿ ತಾಲೂಕಿನ ಕಾಮಸಾನಪಲ್ಲಿಯಲ್ಲಿ ಶ್ರೀರಾಮನವಮಿ ಹಬ್ಬದ ಪ್ರಯುಕ್ತ ದಿನಸಿ ಕಿಟ್ ವಿತರಣೆ ಮಾಡಿ ಮಾತನಾಡಿದ ಅವರು, ಪ್ರತಿಯೊಬ್ಬರೂ ಹಬ್ಬವನ್ನು ಸಂತೋಷವಾಗಿ ಆಚರಣೆ ಮಾಡಬೇಕು ಎಂಬುದೇ ನಮ್ಮ ಉದ್ದೇಶವಾಗಿದೆ. ಮುಂದಿನ ದಿನಗಳಲ್ಲಿ ಸಂಘಟನೆಯಿಂದ ಬಡವರ ಪರ ಹೆಚ್ಚು ಸಾಮಾಜಿಕ ಸೇವಾ ಕಾರ್ಯಗಳನ್ನು ಹಮ್ಮಿಕೊಳ್ಳಲಾಗುವುದು ಎಂದರು. ಬಾಗೇಪಲ್ಲಿ ಪಟ್ಟಣದ ನ್ಯಾಷನಲ್ ಕಾಲೇಜು ರಸ್ತೆ, ಗೂಳೂರು ವೃತ್ತ, ಹಳೆ ಕೋರ್ಟ್ ರಸ್ತೆ, ಇಶಾ ಪ್ರಿಂಟ್ ಹೌಸ್, ವೀರಾ ಮಿಲ್ಕ್ ಸೇರಿದಂತೆ ಅನೇಕ ಕಡೆಗಳಲ್ಲಿ ಶ್ರದ್ಧಾ ಭಕ್ತಿಯಿಂದ ಶ್ರೀರಾಮನವಮಿ ಹಬ್ಬವನ್ನು ಆಚರಿಸಿ ಭಕ್ತಾದಿಗಳಿಗೆ ಹೆಸರುಬೇಳೆ, ಪಾನಕ, ಮಜ್ಜಿಗೆ ವಿತರಿಸುವ ಮೂಲಕ ಹಬ್ಬವನ್ನು ಆಚರಿಸಿದರು. ಬಾಗೇಪಲ್ಲಿ ತಾಲೂಕಿನಾದ್ಯಂತ ಶ್ರೀರಾಮನವಮಿ ಹಬ್ಬವನ್ನು ಸಂಭ್ರಮದಿಂದ ಆಚರಿಸಲಾಯಿತು. ಸುಬ್ಬಾರೆಡ್ಡಿ ಚಾರಿಟಬಲ್ ಟ್ರಸ್ಟ್ನಿಂದ ಏರ್ಪಡಿಸಿದ್ದ ಪಾನಕ, ಹೆಸರುಬೇಳೆ ವಿತರಣೆ ಮಾಡಿದ ಶಾಸಕ ಸುಬ್ಬಾರೆಡ್ಡಿ ಮಾತನಾಡಿ, ಶ್ರೀರಾಮನವಮಿ ಭಗವಾನ್ ರಾಮನ ಜನ್ಮದಿನವಾಗಿದೆ. ಇದು ಸತ್ಯ, ಧರ್ಮ ಮತ್ತು ಆದರ್ಶ ಜೀವನದ ಸಂಕೇತವಾಗಿದೆ. ಈ ದಿನದಂದು ವಿಶೇಷ ಪೂಜೆ, ರಾಮಾಯಣ ಪಾರಾಯಣ, ಪಾನಕ, ಮಜ್ಜಿಗೆ ಮತ್ತು ಕೋಸಂಬರಿ ವಿತರಣೆಯು ಪ್ರಮುಖ ಆಚರಣೆಯಾಗಿದ್ದು ಸೌಹಾರ್ದತೆ ಹಾಗೂ ಸಾತ್ವಿಕತೆಯನ್ನು ಸಾರುತ್ತದೆ ಎಂದು ಶುಭಾಶಯಗಳು ತಿಳಿಸಿದ್ದಾರೆ. ರಾಮ ಹಬ್ಬದ ಶುಭಾಶಯಗಳು ಕೋರ್ತಾ ಎಲ್ಲರೂ ಶ್ರೀರಾಮ ನಡೆದಂಥ ದಾರಿಯಲ್ಲಿ ನಡೀಬೇಕು. ಧರ್ಮದ ಪರವಾಗಿದ್ದಂಥ ಶ್ರೀರಾಮ ಇವತ್ತು ನಮಗೆಲ್ಲ ಆದರ್ಶಪ್ರಾಯರಾಗಿದ್ದಾರೆ. ಸದಾ ಅವರ ಭಕ್ತಿಯಿಂದ ನಮಿಸಿದ್ರೆ ಭಗವಂತ ಒಳ್ಳೆಯದು ಮಾಡ್ತಾರೆ. ನಮಗೆ ಸಮಸ್ಯೆ ಜನತೆಗೂ ಮತ್ತೊಮ್ಮೆ ಶ್ರೀರಾಮನ ಹಬ್ಬದ ಶುಭಾಶಯಗಳನ್ನು ಕೊಡ್ತೇನೆ. ಸುಬ್ಬು, ರಾಯಲ್ಸ್ ಕನ್ನಡ, ಭಾಗ್ಯನಗರ. ಇದೀಗ ಮತ್ತೊಮ್ಮೆ ಹೆಡ್ಲೈನ್ಸ್. ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಶ್ರೀರಾಮನವಮಿ ಸಂಭ್ರಮ. ಎಲ್ಲೆಲ್ಲೂ ರಾಮನಾಮ ಜಪ. ರಾಮಾಲಯ, ಆಂಜನೇಯ ಸ್ವಾಮಿ ದೇವಾಲಯಗಳಿಗೆ ಹರಿದು ಬಂದ ಭಕ್ತರ ದಂಡು. ಪಾನಕ, ಮಜ್ಜಿಗೆ, ಹೆಸರುಬೇಳೆ ವಿತರಿಸಿದ ನಾಗರಿಕರು. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ 2027ರ ಜನಗಣತಿಗೆ ದಿನಗಣನೆ. ಏಪ್ರಿಲ್ 1ರಿಂದಲೇ ಸ್ವಯಂ ಜನಗಣತಿ ಆರಂಭ. ಏಪ್ರಿಲ್ 16ರಿಂದ ಮೇ 15ರವರೆಗೆ ಗಣತಿದಾರರ ಮನೆ ಮನೆ ಭೇಟಿ. ಸಮರ್ಪಕ ಸಹಕಾರ ನೀಡಲು ಜಿಲ್ಲಾಧಿಕಾರಿ ಮನವಿ. ಗುಡಿಬಂಡೆ ತಾಲೂಕಿನಾದ್ಯಂತ ಶ್ರೀರಾಮನವಮಿ ಸಂಭ್ರಮ. ಎಲ್ಲ ದೇವಾಲಯಗಳಿಗೆ ವಿಶೇಷ ಅಲಂಕಾರ, ದೇವರಿಗೆ ವಿಶೇಷ ಪೂಜೆಗಳು. ರಾಮಾಲಯಗಳಿಗೆ ಹರಿದು ಬಂದ ಭಕ್ತ ಸಾಗರ. ಪಾನಕ, ಹೆಸರುಬೇಳೆ ವಿತರಣೆ. ಇಂದಿನ ಸುದ್ದಿ ಮುಕ್ತಾಯವಾಯಿತು. ನಮಸ್ಕಾರ.